ಅಟ್ಯಾಸ್ತ್ರ ನ್ಯೂಸ್ ಕನ್ನಡ, ಆಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ. ಚಿಕ್ಕಬಾಣಾವರ ಪುರಸಭೆಯಲ್ಲಿ ನಡೆಯುತ್ತಿದೆಯೇ ಖಾಸಗಿ ವ್ಯಕ್ತಿಗಳ ದರ್ಬಾರ್. ಈ ಕುರಿತು ಸ್ಥಳೀಯ ಮುಖಂಡರಾದ ಮಹಮ್ಮದ್ ಅಲಿ ಚೋಟೆ ಬಾಬುರವರ ಆಕ್ಷೇಪವಾದರೂ ಏನು? ಪ್ರಥಮವಾಗಿ ಒಂದು ಮಾಹಿತಿ ಕೇಳಿದ್ವಿ. ಎರಡು ವಿಚಾರ. ಒಂದು ವಿಚಾರ ಬಂದು ಪ್ರಶಾಂತ್ ರೆಡ್ಡಿ ಸಣ್ಣ ಕೃಷ್ಣಪ್ಪ, ಇವರು ಖಾಸಗಿ ವ್ಯಕ್ತಿ. ಇವರು ಪುರಸಭೆಯಲ್ಲಿ ಬಂದ್ಬಿಟ್ಟು ಯಾವ ಕೆಲಸ ಸೇರ್ಕೊಂಡಿದ್ದಾರಂತೆ ಗೊತ್ತಿಲ್ಲ. ಅಫಿಷಿಯಲಿ ಫೈಲ್ ತೊಗೊಂಡೋಗೋದು, ಫೈಲ್ ತೊಗೊಂಬರೋದು, ಸೈನ್ ಹಾಕ್ಸ್ಕೊಂಬರೋದು, ಇವೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಈಗ ನಾನು ಮಾಹಿತಿ ಕೇಳಿದಾಗ ಅದ್ರ ಬಗ್ಗೆ ಏನೋ ನನಗೆ ಪೂರ್ಣ ಪ್ರಮಾಣದ ಮಾಹಿತಿ ಕೊಳ್ಳಿಲ್ಲ. ಆ ವಿಚಾರವಾಗಿ ನಾನು ಮಾಹಿತಿ ಹಕ್ಕಲ್ಲಿ ಕೇಳಿದ್ದೀನಿ. ಇವರು ಯಾವ ಕೆಲಸ ಸೇರಿಕೊಂಡು ಯಾವುದನ್ನ ಸರ್ಕಾರದ ಆದೇಶ ಇದೆಯಾ, ಸುತ್ತೋಲೆ ಇದೆಯಾ, ಅಥವಾ ಇವರು ಡ್ರೈವರ್ ಕೆಲಸನೋ ಏನೋ, ಇವ್ರದ್ದು ಲೈಸೆನ್ಸು ಇನ್ನೊಂದು ಮತ್ತೊಂದು ಇದೆಯಾ, ಇವ್ರ ಸಂಬಳ ಎಷ್ಟು, ಇವ್ರಿಗೆ ಕರ್ಕೊಂಡಿದ್ದು ಉದ್ದೇಶ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಎಲ್ಲ ಈ ಪ್ರಶ್ನೆಗಳು ಕೇಳಿ ಒಂದು ಮಾಹಿತಿ ಹಕ್ಕಲ್ಲಿ ಕೊಟ್ಟಿದ್ದೀನಿ. ಮತ್ತೊಂದು ವಿಚಾರ, ಸ್ವಾಮಿ ಎಂಬವರು, ಅವರು ಜಲಗಾರ, ವಾಟರ್ಮ್ಯಾನು. ಅವರು ನಿವೃತ್ತಿ ಆಗಿದೆ ಅಂತ ನನಗೆ ಮೊನ್ನೆ ಮಾಹಿತಿ ಸಿಕ್ಕಿದ್ದಾದನ್ನು ಅವರು ಕೆಲಸ ಮಾಡ್ತಾಯಿದ್ದಾರೆ. ಇದೇ ರೀತಿ ಬೇರೆ ಕ್ಷೇತ್ರದಲ್ಲೂ ಒಬ್ಬರು ವೆಂಕಟರಾಮು ಅಂತ ನಿವೃತ್ತಿ ಹೊಂದಿದ್ರು. ಆಮೇಲೆ ಅವರ ಮಗವರಿಗೆ ಕೆಲಸ ಕೊಡಿ ಅಂತ ಕೇಳೋ ಸಂದರ್ಭದಲ್ಲಿ ಇದಾಗಲ್ಲ, ಇದು ಕಾನೂನು ಅಡಿಯಲ್ಲಿ ಬರೋದಿಲ್ಲ, ಇದು ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿ ತೆಗೆದಾಕಿದ್ರು. ಅದಾದಮೇಲೆ ಈ ಸ್ವಾಮಿ ಎಂಬರು ನಿವೃತ್ತಿ ಹೊಂದವರಲ್ವಾ, ಅವರು ಯಾಕೆ ಕೆಲಸ ಮಾಡ್ತಾಯಿದ್ದಾರೆ? ಅವರು ಕೆಲಸ ಮಾಡ್ಬೋದು, ಈಗ ಪ್ರೆಸೆಂಟ್ ಕೆಲಸ ಮಾಡ್ತಾಯಿದ್ದಾರೆ. ಅದೊಂದು ಹಾಕಿದ್ದೀನಿ ಮಾಹಿತಿ ಹಾಕಿ. ಅವರು ನಿವೃತ್ತಿ ಹೊಂದಿದ್ದಾರಾ ಅಥವಾ ಇಲ್ವಾ ಅಂತ ಅದು ಇಟ್ಟಿದ್ದೀನಿ. ಈ ವಿಚಾರವಾಗಿ ಮುಖ್ಯ ಅಧಿಕಾರಿಗಳು ಯಾವ ರೀತಿಯಾದಂಥ ಲಿಖಿತ ರೂಪದಲ್ಲೋ ಏನೋ ಉತ್ತರ ಕೊಟ್ಟಾಗ ಅದನ್ನು ತಗೊಂಡು ನಾನು ಇನ್ನು ಮೇಲೆ ಡೈರೆಕ್ಟರೇಟು ಮತ್ತೊಂದು ಕಾನೂನಿನ ಅಡಿಯಲ್ಲಿ ನಾನು ಹೋರಾಟಕ್ಕೆ ಸಿದ್ಧನಾಗ್ತೀನಿ. ನಮಗೆ ಯಾವಾಗ ಗಮನಕ್ಕೆ ಬಂತು ಈ ಥರ ಆಗ್ತಾಯಿದೆ ಅಂತ? ಇತ್ತೀಚೆಗೆನ ಸುಮಾರು ದಿವಸಗಳಿಂದ? ಇತ್ತೀಚೆಗೆ ಸುಮಾರು 1.5-2 ತಿಂಗಳಿಂದ ನನಗೆ ಮಾಹಿತಿ ಬಂತಿದ್ದು, ಆದರೂ ಗಮನಿಸ್ತಾ ಇದ್ದೆ ನಾನು. ಅದರಿಂದ ಗಮನಿಸ್ತಾ ಇದ್ದೆ. ಈಗ ಇವತ್ತು ನಾನು ಮಾಹಿತಿ ಅಡಿಯಲ್ಲಿ ನಾನು ಕೊಟ್ಟಿದ್ದೀನಿ. ಸರ್, ಏನೆಲ್ಲ ಕಾರ್ಯ ಮಾಡ್ತಾರೆ ಅವರು ಪುರಸಭೆಯಲ್ಲಿ? ಪ್ರಶಾಂತ್ ರೆಡ್ಡಿ ಎಂಬುವರು ಅಫಿಷಿಯಲ್ ಫೈಲ್ ತೊಗೊಂಡೋಗೋದು, ಫೈಲ್ ಸೆಲೆಕ್ಟ್ ಮಾಡೋದು, ಪ್ರತಿಯೊಂದು ಇನ್ಚಾರ್ಜು, ಅದು ಯಾವ ಇದರಿಂದ ಸೇರಿಸ್ಕೊಂಡ್ರೆ ಗೊತ್ತಿಲ್ಲ. ಅದರಿಂದ ನಾನು ಕೊಟ್ಟಿದ್ದೀನಿ. ಖಾಸಗಿ ವ್ಯಕ್ತಿ ಸರ್ಕಾರಿ ಒಂದು ಇದರಲ್ಲಿ ಕಚೇರಿಯಲ್ಲಿ ಯಾವ ರೀತಿ ದರ್ಬಾರ್ ಮಾಡೋಕ್ಕೆ ಸಾಧ್ಯ? ಅವರ ಡೆಸಿಗ್ನೇಷನ್ ಏನು ಅದೆಲ್ಲ ಕೇಳಿದ್ದೀನಿ, ಮಾಹಿತಿ ಅಡಿಯಲ್ಲಿ ಕೇಳಿದ್ದೀನಿ. ಮುಖ್ಯಾಧಿಕಾರಿಗಳ ಗಮನಕ್ಕೆ ಏನೋ ತಂದಿದ್ದೀರಾ ನೀವು? ಕೇಳಿದ್ರೆ ಮಾತಾಡೋದು. ಮುಖ್ಯಾಧಿಕಾರಿಗಳಿಗೆ ಈಗ ಬೆಳಿಗ್ಗೆ ಕರೆಯನ್ನು ಮಾಡಿದ್ದೆ. ಮಾನ್ಯ ನಾವು ಜಿಲ್ಲಾಧಿಕಾರಿ ಕಚೇರಿ ಇದ್ದೀನಿ, ನೀವು ಅಲ್ಲಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿದೆ, ಅವ್ರು ಕೊಡಿ ಅಂತ ಹೇಳಿದ್ರು. ಕೊಟ್ಟಿದ್ದೀನಿ ಅವ್ರಿಗೆ. ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯ JDS ಪಕ್ಷದ ಅಧ್ಯಕ್ಷರಾದ ಗೋವಿಂದರಾಜು ನಾನು ಏನಾಗ್ತೇನೆಂದರೆ, ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಪುರಸಭೆ ಕಾರ್ಯಾಲಯದಲ್ಲಿ ಭ್ರಷ್ಟಾಚಾರ ಮತ್ತು ತುಂಬ ಅನಧಿಕೃತ ವ್ಯಕ್ತಿಗಳು ಯಾರು ಅಂತ ಹೇಳೋಕ್ಕಾಗಲ್ಲ, ಇಂಥವರೆಲ್ಲ ಬಂದು ಅವ್ರದ್ದೇ ಆದಂಥ ಚೀಫ್ ಆಫೀಸರ್ ಮಾಡದೇ ಇರುವಂಥ ಮೀಟಿಂಗ್ಗಳನ್ನು ಮಾಡ್ತಾಯಿದ್ದಾರೆ. ಈ ಥರ ಎಲ್ಲ ನಡೀತಾ ಇದ್ದಾಗ ಜನಪ್ರತಿನಿಧಿಗಳು ಇಲ್ಲ, ಈ ಕಡೆ ಅಧಿಕಾರಿಗಳು ಅದನ್ನು ಸಮಂಜಸವಾಗಿ ನಡೆಸ್ಕೋತಾ ಇಲ್ಲ. ಹೀಗೆಲ್ಲ ಇರೋದ್ರಿಂದ ಬೇಸತ್ತಿದೆ. ಇವಾಗ ಬಾಬು ಅವರು ಹೇಳಿದಾಗೆ RTIನಲ್ಲಿ ಏನು ಹಾಕಿದ್ದೀವಿ, ಆ RTIನಲ್ಲಿ ಹಾಕಿರೋದ್ರ ಮೇಲೆ ಏನು ಉತ್ತರಗಳು ಕೊಡ್ತಾರೆ ಇವರು ಪುರಸಭೆ ಕಾರ್ಯಾಲಯದಿಂದ, ಅದು ನೋಡಿಬಿಟ್ಟು ಅದು ಸಮಂಜಸವಾಗಿದ್ದು ಸೂಕ್ತ ಕಾರಣಗಳಿಂದ ಅವನ್ನೆಲ್ಲ ತೊಗೊಂಡಿದ್ದಾರೆ, ಕೆಲಸಕ್ಕೆ ತೊಗೊಂಡಿದ್ದಾರೆ, ಅವ್ರು ಮಾಡ್ತಾರೆ ಕೆಲಸ ಸರಿ ಅಂತ ಲಿಖಿತವಾಗಿ ಉತ್ತರ ಕೊಟ್ಟಲ್ಲಿ ನಾವು ಅದಕ್ಕೆ ಬೇಕಾದಂತಹ ಮಾಹಿತಿಗಳನ್ನು ಮತ್ತೊಮ್ಮೆ ಕೇಳಿ ಅದು ಸರಿ ಇದ್ದರೆ ಸುಮ್ಮನಿರ್ತೀವಿ, ಇಲ್ಲಾಂದರೆ ಮುಂದಿನ ಕಾನೂನು ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ರೆಡಿ. ಲಿಖಿತವಾಗಿ ಉತ್ತರ ಕೊಟ್ಟರೆ ಸಾಕು ಅಥವಾ ದಾಖಲಾತಿನೂ ಬೇಕು? ದಾಖಲಾತಿನೂ ಬೇಕು. ಲಿಖಿತವಾಗಿ ಉತ್ತರ ಕೊಟ್ಟು ಅದಕ್ಕೆ ತಕ್ಕಂಥ ಪೂರಕವಾದ ದಾಖಲಾತಿಗಳನ್ನು ನಮಗೆ ನೀಡಬೇಕು. ಅದನ್ನೇ ನಾವು ಇವತ್ತು RTIನಲ್ಲಿ ಕೇಳಿದ್ದೀವಿ. ಹಾಗಾದರೆ ನೀವು ಹೇಳೋದು ಈ ಪುರಸಭೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ? ಹೌದು. ಹಾಗೆ ಈಗ ತಾವು ಹೇಳಿದಾಗ, ಇವಾಗ ಬಾಬು ಅವರು ಹೇಳಿದಾಗೆ 60 ವರ್ಷ ಆದಮೇಲೆ ನಿವೃತ್ತಿ ಹೊಂದಬೇಕು ಅಂತಿದ್ದಾಗ ಒಬ್ಬ ವ್ಯಕ್ತಿ ನಿವೃತ್ತಿ ಹೊಂದಿದ್ದಾರೆ ಅಂತಂದಾಗ ಎಲ್ರಿಗೂ ಒಂದೇ ಕಾರಣ. ಹಿಂದೆ ಒಬ್ಬ ತಗೊಂಡಿದ್ದಾರೆ, ಸ್ಯಾನಿಟರಿ ಸೂಪರ್ವೈಸರ್ ಆಗಿ ತಗೊಂಡಿದ್ದಾರೆ ಅವನ್ನ. ಈಗ ಸ್ಯಾನಿಟರಿ ಸೂಪರ್ವೈಸರ್ ಕೆಲಸ ಏನಿದೆ, ಸಾರ್ವಜನಿಕರಿಂದ ಎಲ್ಲಾದರೂ ದೂರ ಬಂದರೆ, ಸ್ವಚ್ಛತೆ ಬಗ್ಗೆ ಆಗಲಿ ಮತ್ತೆ ಇನ್ನೊಂದ್ರ ಬಗ್ಗೆ ಆಗಲಿ ಏನಾದರೂ ದೂರ ಬಂದರೆ ಅಲ್ಲಿ ಸ್ಪಾಟ್ ವಿಸಿಟ್ ಕೊಡಬೇಕಾಗುತ್ತೆ. ಸ್ಪಾಟ್ ವಿಸಿಟ್ ಕೊಡಬೇಕಾದಾಗ ಅವ್ರು ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಕರ್ಕೊಂಡು ಹೋಗಿ ನೋಡೋ ಅಂಥ ಪದ್ಧತಿ ಇದೆ. ಬರೀ ಅವನೊಬ್ಬನ್ನೇ, ಪ್ರಶಾಂತನ ಒಬ್ಬನ್ನೇ ಜೊತೆಲಿ ಕರ್ಕೊಂಡು ಹೋಗಿಲ್ಲ ನಾನು.
ಈವನ್ ಲಕ್ಷ್ಮೀನಾರಾಯಣನೂ ಇದ್ದಾರೆ, ಅವರು ಕೂಡ ಔಟ್ಸೋರ್ಸಲ್ಲಿ ಇದ್ದಾರೆ. ಅವರು ಕೂಡ ಎಲ್ಲನ ಪಬ್ಲಿಕ್ ಏನಾದರೂ ಕಂಪ್ಲೇಂಟ್ ಕೇಳಿಸಿದ್ರೆ, ಎಲ್ಲನ ಏನಾದರೂ ಕಸದ ಸಮಸ್ಯೆ ಆದಾಗ, ಸ್ವಚ್ಛತೆ ಸಮಸ್ಯೆ ಆದಾಗ ಲಕ್ಷ್ಮೀನಾರಾಯಣನೂ ಜೊತೆಲಿ ಕರ್ಕೊಂಡು ಹೋಗಿದ್ದೀನಿ. ಹಾಗಾಗಿ ಇದರಲ್ಲಿ ಆರೋಪ ಮಾಡೋಂಥದ್ದು ಏನಿಲ್ಲ. ನಾನು ಬರೋಕ್ಕಿಂತ ಮುಂಚೆಯಿಂದನೂ ಹೊರಗುತ್ತಿಗೆ ನೌಕರನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಕೆಲಸ ಅವ್ನದೇನಿದೆ ಅವ್ನು ನಿರ್ವಹಿಸಿದ್ರೆ ಅವ್ನ ಜೊತೆಲಿ ನಮ್ಮ ಜೊತೆ ಏನಕ್ಕಪ್ಪ ಬರ್ತಾನೆ, ಸ್ಪಾಟ್ ಇನ್ಸ್ಪೆಕ್ಷನ್ ಟೈಮಲ್ಲಿ ಬರ್ತಾರೆ. ಅದು ಹೋಗಬಾರ್ದು ಬರಬಾರ್ದು ಅಂತೇನು ತಪ್ಪೇನಿಲ್ಲ. ಅದು ಸೊ ಇಷ್ಟು ಹೇಳ್ತಿದ್ದೀರಾ? ಹೌದು. ನಿಮ್ಮ ಪ್ರಕಾರ ನಿಮ್ಮ ಹೇಳಿಕೆ ಇಷ್ಟ ಆಗಿದೆ. ಆದರೂ ತಮ್ಮ ಕಾರುಗಳಲ್ಲಿ ತುಂಬ ಹೊತ್ತುಗಳಲ್ಲಿ ತಮ್ಮ ವಿಚಾರಗಳಿಗೆ ನಾವು ತಮ್ಮ ಅಧಿಕಾರಿಗಳು ಕೂಡ ಅವ್ರು ಕೈ ಹಾಕ್ತಾ ಇದ್ದಾರೆ, ಮತ್ತು ನಿಮ್ಮ ಅಧಿಕಾರಿಗಳು ಕೂಡ ಅದು ತಪ್ಪು ನೋಡ್ರಿ. ಒಬ್ಬ ಅಧಿಕಾರಿ ಕಾನೂನು ವ್ಯಾಪ್ತಿನಲ್ಲಿ ಏನು ಮಾಡಬೇಕು, ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅನ್ನೋದು ಅಧಿಕಾರಿಗೆ ವಿವೇಚನೆ ಇದೆ. ಆ ವಿವೇಚನೆ ತಕ್ಕಂಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ನೀವು ಯಾವ ಥರ ಸಂಬಂಧಪಟ್ಟಾಗಿದ್ದರೆ RTL ಹಾಕಿದರೆ ಅವರು ಉತ್ತರ ಕೊಡ್ತೀನಿ. ಹಂಗೇನಾದ್ರೂ ಅವರು ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥ ವ್ಯಕ್ತಿ ಏನು ದೊಡ್ಡ ವ್ಯಕ್ತಿ ಏನಲ್ಲ. ಸುಮ್ಮನೆ ಇದನ್ನು ವಿನಾಕಾರಣ ಅವರು ವೈಯಕ್ತಿಕ ದೃಷ್ಟಿಯಿಂದ ಇಲ್ಲಿ ಸರ್ಕಾರಿ ಅಧಿಕಾರಿ ಕಟ್ಟೆಸಲು ಬರಬೇಕು, ಒಂದು ಕಚೇರಿ ಕಟ್ಟೆಸಲು ಬರಬೇಕು ಅನ್ನೋ ರೀತಿಯಲ್ಲಿ ಅವ್ರು ಆರೋಪ ಮಾಡಿದ್ದಾರೆ. ಅವ್ರ ಆರೋಪದ ಬಗ್ಗೆ ಏನಾದರೂ ಇತ್ತಂದ್ರೆ ದಾಖಲೆ ಸಮೇತ ಅವ್ರು ಏನು ತಪ್ಪು ಮಾಡಿದ್ದಾರೆ ಅನ್ನೋ ಸಮೇತ ಕೊಟ್ಟರೆ ಪನಿಷ್ಮೆಂಟ್ ಆಗೋ ರೀತಿಯಲ್ಲಿ ಪನಿಷ್ಮೆಂಟ್ ಮಾಡ್ತೀವಿ. ಇಲ್ಲ ಹಂಗೂ ಒಂದು ವೇಳೆ ನಾವೇನಾದರೂ ತಪ್ಪು ಮಾಡಿದರೆ ಸರ್ಕಾರಿ ನನಗಿನ ಉನ್ನತ ಅಧಿಕಾರಿಗಳಿರ್ತಾರೆ, ಉನ್ನತ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸ್ಬೋದು. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.